ಈ ಸರ್ಕಾರ 100ಕ್ಕೆ 100 ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆಗಿರುವಂಥ ತಪ್ಪಿಗೆ ಈ ರಾಜ್ಯದ ಮಂತ್ರಿಗಳ ಸಮೇತ ಹೋಗಿ ಆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ತಲೆಬಾಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಂದೆ ಮಂಜುನಾಥ ನಾವು ತಪ್ಪೆಸಗಿದ್ದೀವಿ ಅಂತೇಳಿ ಏನಾದರೂ ಮಾಡಿದರೆ ಈ ನಮ್ಮ ರಾಜ್ಯಕ್ಕೆ ಈ ಸರ್ಕಾರದ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗೋದಕ್ಕೆ ಆಗುತ್ತೆ ಆಗಲಿ. ಇಲ್ಲದೆ ಹೋದರೆ ಸರ್ಕಾರ ಆ ಶಾಪದಲ್ಲೇ ಇವತ್ತು ಅವರು ಓಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಅನ್ಯ ಮತಸ್ಥರು ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಒಂದು ಅನ್ಯ ಕೋಮಿಗೆ ಸಂಬಂಧಪಟ್ಟಿರುವಂಥ ನಾನು ನೇರವಾಗಿ ಹೇಳಬೇಕಂದ್ರೆ ಒಬ್ಬ ಮುಸ್ಲಿಂ ಯುವಕ ಸಮೀರ್ ಅಂತೇಳಿ ಇವತ್ತು ಅವನು ಒಂದು ಗೊಂದಲ ಸೃಷ್ಟಿ ಮಾಡಿರುವಂಥ ಒಂದು ವಿಚಾರ. ಅದಕ್ಕಿಂತ ಬೇರೆ ಕೆಲವೊಬ್ಬರೆಲ್ಲರೂ ಕೂಡ ಜೊತೆಗೂಡಿ ಇವತ್ತು ಏನು ಆ ಒಂದು ಮುಸುಕುದಾರಿ ಅಂತೇಳಿ ಒಂದು ನಾಟಕ ಶುರು ಮಾಡಿ ಎಷ್ಟು ಗುಂಡಿಗಳು ತೋಡಿದರೂ ಕೂಡ ಅಲ್ಲಿ ಎಲ್ಲಿ ಕೂಡ ಏನೂ ಸಿಗದೇ ಇರುವಂಥ ಒಂದು ಸ್ಥಿತಿ. ಮತ್ತು ಆ ಬಾಹುಬಲಿ ಬೆಟ್ಟದ ತಪ್ಪಲಿಗೆ ಇವತ್ತು ಇವರೇನು ಕೈ ಹಾಕಿದ್ದಾರಲ್ಲ, ಈ ಸರ್ಕಾರ 100ಕ್ಕೆ 100 ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂತಂದರೆ ಇಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರೆ ನಾವೆಲ್ಲರೂ ಕೂಡ ತಂದೆ ತಾಯಿಂದ್ರೆಲ್ಲರೂ ಕೂಡ ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ನಾವೆಲ್ಲರೂ ಕೂಡ ನಾವು ಒಂದು ದೈವ, ಒಂದು ಧರ್ಮ ಮತ್ತು ಒಂದು ಮಾತು. ಇವತ್ತು ಯಾವುದೇ ಆಣೆ ಪ್ರಮಾಣಗಳು ಮಾಡಬೇಕಂದ್ರೂ ಕೂಡ ಸುಲಭವಾಗಿ ಯಾವ ದೇವರ ಮೇಲೆ ಬೇಕಾದರೂ ಕೂಡ ತಂದೆ ತಾಯಿಗಳ ಮೇಲೆ ಕೂಡ ಆಣೆ ಮಾಡೋದಕ್ಕೆ ಕೆಲವೊಂದು ಜನ ಹಿಂದೆ ಸರಿಯಲ್ಲ. ಆದರೆ ಇವತ್ತು ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಇಡಬೇಕು ಅಂತಂದರೆ ಹಿಂದೆ ಇಟ್ಟಾಗ್ತಾರೆ. ಅಂದರೆ ಆ ಸತ್ಯ ಧರ್ಮ ಅಲ್ಲಿರೋ ಕಾರಣವೇ ಇವತ್ತು ಆ ಒಂದು ಅಪಾರ ನಂಬಿಕೆ ಭಗವಂತನ ಮೇಲೆ ಇರೋ ಕಾರಣ ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಮೇಲೆ ಒಂದು ಗೂಬೆ ಕೂರಿಸಿ ಒಂದು ಅಪಪ್ರಚಾರ ಮಾಡಬೇಕು ಅಂಥೇಳಿ ಯಾವ ರೀತಿ ತಿರುಪತಿ ಅಥವಾ ಶಬರಿಮಲೆಯಿಂದ ಹಿಡಿದು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಅವರೆಲ್ರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಪ ತಟ್ಟುತ್ತೆ. ಮತ್ತು ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಭಾಳ ಸುನಾಯಾಸವಾಗಿ ಆ ಅಪವಾದ ಧರ್ಮಸ್ಥಳದ ಮೇಲೆಯಿಂದ ತಪ್ಪಿಸೋದಕ್ಕೆ ಇವತ್ತು ನಾವು SIT ರಚನೆ ಮಾಡಿದ್ದೀವಿ ಅಂತೇಳಿ ಅವರೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಅದು ಕೂಡ ತುಂಬ ಒಂದು ಅರ್ಥಹೀನ ಹೇಳಿಕೆ ಅಂತ ನಾನು ಹೇಳ್ತೀನಿ. ಈಗಲಾದರೂ ಕೂಡ ಕೈ ಮೀರಿಲ್ಲ, ತಕ್ಷಣ SITನ ಬಂದ್ ಮಾಡಿ ಆಗಿರುವಂಥ ತಪ್ಪಿಗೆ ಈ ರಾಜ್ಯದ ಮಂತ್ರಿಗಳ ಸಮೇತ ಹೋಗಿ ಆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ತಲೆಬಾಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಂದೆ ಮಂಜುನಾಥ ನಾವು ತಪ್ಪೆಸಗಿದ್ದೀವಿ ಅಂತೇಳಿ ಏನಾದರೂ ಮಾಡಿದರೆ ಈ ನಮ್ಮ ರಾಜ್ಯಕ್ಕೆ ಈ ಸರ್ಕಾರದ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗೋದಕ್ಕೆ ಆಗುತ್ತೆ ಆಗಲಿ. ಇಲ್ಲದೆ ಹೋದರೆ ಸರ್ಕಾರ ಆ ಶಾಪದಲ್ಲೇ ಇವತ್ತು ಅವರು ಓಡ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು ದೈವದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾನು ರಾಜಕೀಯ ಬದಿಗಿಟ್ಟರೆ ನಾವು DK ಶಿವಕುಮಾರ್ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಮತ್ತು ನಮ್ಮ ದೈವಗಳ ಮೇಲೆ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ವಿಷಯದಲ್ಲಿ ಆಗಬೇಕು ಅವ್ರಿಗೆ ನಂಬಿಕೆ ಮತ್ತು ಒಂದು ವಿಶ್ವಾಸ ಇದೆ. ಹಾಗಾಗಿ ಅವರು ಕೂಡ ಭಾಳ ನೊಂದ್ಕೊಂಡೇ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಅವರು ಮಾತಾಡ್ತಾ ಇದ್ದರು. ಹಾಗಾಗಿ ನನಗನ್ಸೋ ಮಟ್ಟಿಗೆ ಸರ್ಕಾರ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿರೋ ಸಂದರ್ಭದಲ್ಲಿ ಭಗವಂತನ ಮುಂದೆ ಹೋಗಿ ನಾವು ಮೊಣಗಾಲ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ, ಮಂಜುನಾಥ ನಾವು ಈ ತಪ್ಪೆಸಗಿದ್ದೀವಿ, ನಾವು ಇನ್ನು ಮುಂದೆ ಈ ರಾಜ್ಯಕ್ಕೆ ನಿನ್ನ ಆಶೀರ್ವಾದ ಇರಲಿ, ಸರ್ಕಾರಕ್ಕೂ ಆಶೀರ್ವಾದ ಇರಲಿ, ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕಂತೇಳಿ ಅವ್ರೇನಾದರೂ ಬೇಡ್ಕೊಂಡ್ರೆ ಆ ಭಗವಂತನ ಕೃಪೆ ಇವ್ರ ಮೇಲೆ ಸಿಗುತ್ತೆ. ಇಲ್ಲ ಅಂತಂದರೆ ಆ ಮಂಜುನಾಥನ ಶಾಪನೇ ಇವ್ರನ್ನ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ನಾನು ಹೇಳ್ತೇನೆ.